ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಣ. ಅಂದರೆ ಶಿಕ್ಷಕರ ನೇಮಕಾತಿಯಿಂದ ಹೊರಗೆ ಉಳಿತೀವಿ ಅನ್ನುವಂಥ ಭಯ ಕೆಲವರಿಗಿದೆ. ಕೆಲವರು ಅಂದರೆ ಯಾರು ಟಿ ಟಿಯನ್ನು ಕೂಡ ಪಾಸ್ ಆಗಿಲ್ಲ, ಸಿ ಟಿ ಟಿಯನ್ನು ಕೂಡ ಪಾಸ್ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತೀರಿ. ಅಂದರೆ ಈಗೇನು ಸಿ ಟಿ ಟಿಯನ್ನು ಎಕ್ಸಾಮನ್ನು ಬರೆದಿದ್ದೀರಿ ಅದು ಕೂಡ ಪಾಸ್ ಆಗಲಿಕ್ಕಿಲ್ಲ ಅನ್ನೋಂಥ ಗೊಂದಲದಲ್ಲಿರ್ತೀರಿ. ಜೊತೆಗೆ ಟಿ ಟಿ ಅಂತ ಆಲ್ರೆಡಿ ರಿಸಲ್ಟ್ ಬಂದಿದೆ, ಅಲ್ಲಿ ಕೂಡ ನೀವು ಪಾಸ್ ಆಗಿರೋದಿಲ್ಲ, ನಮ್ಗೆ ಅವಕಾಶ ಇಲ್ವಾ ಅನ್ನೋಂಥದ್ದನ್ನು ಬಹುತೇಕ ಜನ ಕೇಳ್ತಾ ಇದ್ರಿ. ಆದರೆ ನಿಮಗೆ ಅದು ನಡೀತು ಅಂದರೆ ಅದೊಂದು ದೊಡ್ಡ ಪವಾಡ ಅಂತಲೇ ಹೇಳ್ಬೋದು. ಒಂದು ವೇಳೆ ಟಿ ಇ ಟಿ ನಡೀತು, ಸಿ ಟಿ ಇ ಟಿ ನಡೀತು ಅಂತಂದರೆ ಏನೆಲ್ಲ ಆಗ್ಬೋದು ಮತ್ತು ನಿಮಗೇನಾದರೂ ಅವಕಾಶ ಸಿಗುತ್ತಾ, ಇದೆಲ್ಲದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೋಡಿ 2025 ಎಂಡ್ಗೆ ಟಿ ಇ ಟಿ ನೋಟಿಫಿಕೇಷನ್ ಆಗಿ ಟಿ ಇ ಟಿ ಎಕ್ಸಾಮ್ ಕೂಡ ನಡೆದು ರಿಸಲ್ಟ್ ಕೂಡ ಬಂತು. ಅದಾದ ನಂತರ ಯಾರೆಲ್ಲ ಟಿ ಇ ಟಿ ಪಾಸ್ ಆಗಿರಲಿಲ್ವೋ ಅಂಥವರು ಸಿ ಟಿ ಇ ಟಿಯನ್ನು ಬರೆದಿದ್ರೆ. ಇದರಲ್ಲಿ ಖುಷಿ ವಿಚಾರ ಏನಂತಂದರೆ ಹಲವಾರು ಜನ ಟಿ ಇ ಟಿಯಲ್ಲಿ ಪಾಸ್ ಆಗದೇ ಇರೋರು ಇಲ್ಲಿ ಓಪನ್ನ ಇಟ್ಕೊಂಡಿದ್ದೀರಿ, ಇನ್ನೂ ಸಿ ಟಿ ಇ ಟಿ ರಿಸಲ್ಟನ್ನು ಬಿಟ್ಟಿಲ್ಲ. ಅಂದರೆ ಸಿ ಟಿ ಇ ಟಿ ವೆಬ್ಸೈಟ್ನಲ್ಲಿ ಇನ್ನೂ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದಿಲ್ಲ, ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ. ಆದರೆ ಟಿ ಇ ಟಿ ಪಾಸ್ ಆಗದೇ ಇರೋಂಥ ಅನೇಕ ಅಭ್ಯರ್ಥಿಗಳು ಸಿ ಟಿ ಇ ಟಿಯನ್ನು ಪಾಸ್ ಆಗಿದ್ದೀರಿ, ಅದೊಂದು ನಿಮಗೆ ಲಕ್ ಅಂತಲೇ ಹೇಳ್ಬೋದು. ಪಾಸ್ ಆಗಿದ್ದೀರಿ ಅಂದ್ರೇನು, ಹೆಚ್ಚಿನ ಸ್ಕೋರ್ ಮಾಡಿದಿರಿ, ಪಾಸ್ ಆಗ್ತೀನಿ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡಿದ್ದೀರಿ. ಸೊ ಅಂಥವ್ರಿಗೆ ಏನು ತೊಂದರೆ ಇಲ್ಲ, ಅವರು ಪಿ ಎಚ್ ಟಿ ಜಿ ಪಿ ಟಿ ಎಕ್ಸಾಮ್ನಲ್ಲಿ ಭಾಗವಹಿಸ್ತಾರೆ ಮತ್ತು ಅವರು ತಮ್ಮ ವಿಷಯವನ್ನು ಈಗ ಆಲ್ರೆಡಿ ತಮ್ಮ ಸಬ್ಜೆಕ್ಟನ್ನು ಓದ್ತಾ ಇದ್ದಾರೆ. ಇನ್ನು ಏನಂತಂದರೆ ಟಿ ಇ ಟಿನೂ ಪಾಸ್ ಆಗಿಲ್ಲ, ಸಿ ಟಿ ಇ ಟಿನೂ ಪಾಸ್ ಆಗಿಲ್ಲ, ನಮಗೇನಾದರೂ ಅವಕಾಶ ಮತ್ತೊಂದು ಟಿ ಇ ಟಿ ಏನಾದರೂ ನಡೀತಾ ಅಥವಾ ಸಿ ಟಿ ಇ ಟಿ ಏನಾದರೂ ನಡೀತಾ ಅನ್ನೋದ್ರ ಬಗ್ಗೆ ಅನೇಕ ಜನ ಕೇಳ್ತಾ ಇದ್ರಿ. ನಿನ್ನೆ ವಿಡಿಯೋಕ್ಕೂ ಕೂಡ ನೀವು ಕಮೆಂಟ್ ಮಾಡಿದ್ರಿ, ಅದ್ರ ಬಗ್ಗೆ ನಾನು ನಿಮಗೆ ಸ್ಪಷ್ಟನೆಯನ್ನು ನೀಡ್ತೀನಿ. ನೋಡಿ, ಈಗ ಯಾರೆಲ್ಲ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಂಡಿದ್ದಾರೋ, ಪಾಸ್ ಮಾಡ್ಕೊಂಡಂಥವ್ರಿಗೆ ಈ ವಿಚಾರವನ್ನು ಕೇಳಿದ ತಕ್ಷಣ ಅನಿಸುತ್ತೆ ಬರೀ ಟಿ ಇ ಟಿ ಮಾಡ್ಕೊತ ಹೋಗ್ತಾರಲ್ಲ ಅಂತ ಅನ್ಕೊತೀರಿ. ನಾನಿಲ್ಲಿ ಟಿ ಇ ಟಿ ಆಗುತ್ತೆ ಅದಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಒಂದು ವೇಳೆ ವಿಡಿಯೋ ನೋಡ್ತಾ ಇದ್ರೂ ಪೂರ್ತಿಯಾಗಿ ನೋಡಿ, ಆನಂತರ ಕಮೆಂಟ್ ಮಾಡಿ ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಮಾಡ್ತೀನಿ. ನೋಡಿ, ಟಿ ಇ ಟಿ ಬಗ್ಗೆ ನಮ್ಮ ರಾಜ್ಯದಲ್ಲಿ ಇದುವರೆಗೂ ಯಾವುದೇ ಅಧಿಕೃತವಾದಂಥ ವಿಚಾರಗಳು ಹೊರಗೆ ಬಂದಿಲ್ಲ. ಅಂದರೆ 2026 ಟಿ ಇ ಟಿಗೆ ಸಂಬಂಧಪಟ್ಟಾಗೆ. ಆದರೆ ನಿಮಗೆ ನಾನು ಸಿ ಟಿ ಇ ಟಿ ಬಗ್ಗೆ ನಾನು ಒಂದು ಗ್ಯಾರಂಟಿಯನ್ನು ಕೊಡಬಲ್ಲೆ. ಏನು ಅಂತಂದರೆ ನೋಡಿ, ಟಿ ಇ ಟಿ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರುವಂಥದ್ದು, ಸ್ಪಷ್ಟನೆ ಇರಲಿ. ಅದು ಕರ್ನಾಟಕ ರಾಜ್ಯದ ಟಿ ಇ ಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಈ ಒಂದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ ಆ ಸಿ ಟಿ ಇ ಟಿ ಬಗ್ಗೆ ಮಾತಾಡೋದಾದರೆ, ಈ ಸಿ ಟಿ ಇ ಟಿ ಏನಿದೆ ಈಗ ಮಾರ್ಚ್ ಕೊನೆಗೆ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ 100% 2025ರಲ್ಲಿ ಏನು ನೋಟಿಫಿಕೇಷನ್ ಆಗಿತ್ತು ಮತ್ತು ಫೆಬ್ರವರಿ 8, 2026 ಏನು ಎಕ್ಸಾಮನ್ನು ಬರೆದಿದ್ರಿ ಅದರ ರಿಸಲ್ಟು ಈ ತಿಂಗಳ ಕೊನೆಗೆ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಬರುತ್ತೆ. ಅದಾದ ನಂತರ ಏಪ್ರಿಲ್ ಮಧ್ಯದಲ್ಲಿ ಅಥವಾ ಏಪ್ರಿಲ್ ಕೊನೆಯ ವಾರಕ್ಕೆ, ಅಂದರೆ ಏಪ್ರಿಲ್ ಕೊನೆಯ ವಾರ ಅಂದರೆ 2026 ಏಪ್ರಿಲ್ ಕೊನೆಯ ವಾರಕ್ಕೆ ಸಿ ಟಿ ಇ ಟಿಯ ಮತ್ತೊಂದು ನೋಟಿಫಿಕೇಷನ್ ಆಗುವಂಥ ಚಾನ್ಸಸ್ ಇದೆ. ನಾನು ಟಿ ಇ ಟಿ ಬಗ್ಗೆ ಹೇಳ್ತಾ ಇಲ್ಲ, ಇದು ಕ್ಲಾರಿಟಿ ಇಲ್ಲ. ಬೇಕಾದರೆ ಒಂದು ಸಾರಿ ಸಿ ಎಸ್ ಸಿಗೆ ಕಾಲ್ ಮಾಡಿಕೊಂಡು ಅಲ್ಲಿ ಏನು ಹೇಳ್ತಾರೆ, ಅಲ್ಲಿ ಏನೆಲ್ಲ ಪ್ರೊಸೆಸ್ ನಡೀತಾ ಇದೆ ಬೇಕಾದರೆ ಅದನ್ನು ಕೇಳ್ಕೊಂಡು ಅಪ್ಡೇಟನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಹಾಗಾಗಿ ನಾನು ಸದ್ಯಕ್ಕೆ ಟಿ ಇ ಟಿ ಬಗ್ಗೆ ಏನೂ ವಿಚಾರ ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ಸಿ ಟಿ ಇ ಟಿದು ಹೇಳಬಲ್ಲೆ ಏನಂದರೆ, ನೀವು ಈ ಹಿಂದಿನ ನೋಟಿಫಿಕೇಷನ್ಗಳನ್ನು ನೋಡಿ. ಅಂದರೆ ಪ್ರತಿ ವರ್ಷ ಅಂದರೆ 2025 ಮಾತ್ರ ಸ್ವಲ್ಪ ಈ ಒಂದು ಡೇಟ್ನಲ್ಲಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು. ಆದರೆ ಈ ಸಿ ಟಿ ಇ ಟಿ ಏನು 2024, 23, 22 ಏನಿದೆ ಅದನ್ನು ನೋಡಿ. ಅಲ್ಲಿ ಏನಾಗಿದೆ ಅಂತಂದರೆ, ಈ ಉದಾಹರಣೆಗೆ 2024 ತೊಗೊಳ್ಳಿ. 2024 ಸಿ ಟಿ ಇ ಟಿ ನೋಟಿಫಿಕೇಷನ್ ಆಗುವಂಥದ್ದು ಏಪ್ರಿಲ್ ತಿಂಗಳಲ್ಲಿ, ಎಕ್ಸಾಮ್ ನಡೆಯುವಂಥದ್ದು ಜೂನ್ ಅಥವಾ ಜುಲೈ ತಿಂಗಳಲ್ಲಿ, ಮತ್ತು ವಾಪಸ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮತ್ತು 2024ರಲ್ಲಿ ಎಕ್ಸಾಮ್ ನೋಟಿಫಿಕೇಷನ್ ಆಗುತ್ತೆ ಸಿ ಟಿ ಇ ಟಿ. ತದನಂತರ 2024 ನವಂಬರ್ ಡಿಸೆಂಬರ್ನಲ್ಲಿ ಎಕ್ಸಾಮ್ ನಡೀತು. ಅಂದರೆ ವರ್ಷಕ್ಕೆ 2 ಬಾರಿ ನಡೆಸ್ತಾಯಿದ್ರು. ಬಟ್ ಅದೇನಾಯಿತು ಅಂದರೆ 2024ರಲ್ಲಿ 3 ಬಾರಿ ಎಕ್ಸಾಮ್ ನಡೆದ್ಬಿಟ್ಟು, ಅಂದರೆ ನೋಟಿಫಿಕೇಷನ್ ಆಗಿಬಿಟ್ಟು, ಆ ಕಾರಣದಿಂದಾಗಿ 2025ರಲ್ಲಿ 1 ಬಾರಿ ಮಾತ್ರ ನೋಟಿಫಿಕೇಷನ್ ಆಯಿತು. ಅಂದರೆ ಹಳೆಯ ರೀತಿ ಅಂದರೆ 2023 ಆಗಿರ್ಬೋದು, 22 ಆಗಿರ್ಬೋದು, 24 ಆಗಿರ್ಬೋದು, ಏನು 25ಅನ್ನು ಹೊರತುಪಡಿಸಿ ಉಳಿದ ವರ್ಷಗಳಲ್ಲಿ ನೀವು ಸಿ ಟಿ ಇ ಟಿಯ ನೋಟಿಫಿಕೇಷನ್ ನೋಡ್ತಾ ಹೋದ್ರಿ ಅಂದರೆ ಪ್ರತಿ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನೋಟಿಫಿಕೇಷನನ್ನು ಹೊರಡಿಸ್ತಾರೆ. ಅಂದರೆ ಏಪ್ರಿಲ್ ತಿಂಗಳಲ್ಲಾದರೂ ಹೊರಡಿಸ್ಬೋದು ಅಥವಾ ಮೇ ತಿಂಗಳಲ್ಲಾದರೂ ಹೊರಡಿಸ್ಬೋದು. ಮತ್ತು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಮತ್ತೊಂದು ಸಿ ಟಿ ಇ ಟಿ ನೋಟಿಫಿಕೇಷನ್ ಆಗುತ್ತೆ. ಅಂದರೆ ಈ ರೀತಿಯಾಗಿ ಪ್ರತಿ ವರ್ಷ 2 ಬಾರಿ ಸಿ ಟಿ ಇ ಟಿ ನೋಟಿಫಿಕೇಷನ್ ಆಗಿದೆ. ಒಂದು ವೇಳೆ ಹಳೆಯ ರೀತಿಯಲ್ಲಿ ನೋಟಿಫಿಕೇಷನ್ ಹೊರಡಿಸೋದೇ ಆದರೆ ಏಪ್ರಿಲ್ ಕೊನೆಯ ವಾರಕ್ಕೆ ಅಥವಾ ಮೇ ಮೊದಲ ವಾರಕ್ಕೆ 2026ರ ಮೊದಲ ಸಿ ಟಿ ಇ ಟಿ ನೋಟಿಫಿಕೇಷನ್ ಆಗ್ಬೋದು. ಅಂದರೆ ಏಪ್ರಿಲ್ ಕೊನೆಯ ವಾರಕ್ಕೆ ನೋಟಿಫಿಕೇಷನ್ ಆಯಿತು ಅಂದರೆ ಜೂನ್ನಲ್ಲಿ ನಿಮಗೆ ಸಿ ಟಿ ಇ ಟಿ ಅಂದರೆ ಜೂನ್ ಎಂಡ್ಗೆ ಅಥವಾ ಜುಲೈ ಫಸ್ಟ್ ವೀಕ್ನಲ್ಲಿ ಸಿ ಟಿ ಇ ಟಿ ಎಕ್ಸಾಮ್ ನಡಿಬೋದು.
ಹಾಗಾದರೆ ಶಿಕ್ಷಕರ ನೇಮಕಾತಿ ಅಲ್ಲಿವರೆಗೂ ಆಗಲ್ವಾ ಅಂತನ್ನೋದಾದರೆ ಅದು ಈ ತಿಂಗಳ 27ನೇ ತಾರೀಕಿಗೆ ಒಂದು ಫೈನಲ್ ವಿಚಾರ ಹೊರಗಡೆ ಬರುತ್ತೆ. ಅಂದರೆ ಈಗ ಏನು 15% ಎಸ್ಸಿಗಿದೆ, ಅದರಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕನ್ನೋಂಥ ವಿಚಾರ ಇದೇ ತಿಂಗಳ 27ನೇ ತಾರೀಕಿಗೆ ಒಂದು ಸಚಿವ ಸಂಪುಟದ ವಿಶೇಷ ಸಭೆ ಇರ್ತಕ್ಕಂಥದ್ದು, ಅವತ್ತು ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ಮಾರ್ಚ್ ಕೂಡ ಇಲ್ಲಿ ಹೋಯಿತು. ಏಪ್ರಿಲ್ ಕೊನೆಯ ವಾರಕ್ಕೆ ಅಥವಾ ಅಂದರೆ ಈ ಒಂದು CTET 2025ರಲ್ಲಿ ನೋಟಿಫಿಕೇಶನ್ ಆಗಿದ್ದೇನು ಎಕ್ಸಾಮ್ ಬರೆದಿದ್ರಿ ಫೆಬ್ರವರಿ 28ಕ್ಕೆ, ಅದರ ರಿಸಲ್ಟ್ ಬಂದ ಒಂದು 15-20 ದಿನದಲ್ಲಿ ನೋಟಿಫಿಕೇಶನ್ ಮತ್ತೊಂದು ಆಗ್ಬೋದು. ಆ ನಂತರ ಏನಾಗುತ್ತೆ, ಬಹುತೇಕ ಜೂನ್ನಲ್ಲಿ ಎಕ್ಸಾಮ್ ಅಂದರೆ ಜೂನ್ ಎಂಡ್ಗೆ ಎಕ್ಸಾಮ್ ನಡೀತಪ್ಪ ಅಂತಂದರೆ 2026ರ CTET ಎಕ್ಸಾಮ್ ನಡೀತು ಅಂದರೆ ಬಹುತೇಕ ಜುಲೈ ಎಂಡ್ಗೆ ಅಥವಾ ಆಗಸ್ಟ್ನಲ್ಲಿ ರಿಸಲ್ಟ್ ಅಂದರೆ ಜುಲೈ ಎಂಡ್ಗೆ ಬರುತ್ತೆ. ಅಂದರೆ ಆಗಸ್ಟ್ವರೆಗೂ ಅಷ್ಟೊಂದು ದೀರ್ಘ ಸಮಯ ಅಂತ ಹೋಗಲಿಕ್ಕಿಲ್ಲ. ಆಗ ನಿಮ್ಗೇನಾದರೂ ಅವಕಾಶ ಸಿಗ್ಬೋದು. ಆದರೆ ಅಲ್ಲಿವರೆಗೂ ಶಿಕ್ಷಕರ ನೇಮಕಾತಿ ಆಗುತ್ತಾ ಅಥವಾ ಆಗಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅಂದರೆ ಬಹುತೇಕ ಶಿಕ್ಷಕರ ನೇಮಕಾತಿ ಅದರ ಒಳಗೆ ಆಗುವಂಥ ಚಾನ್ಸಸ್ ಇದೆ. ಅಂದರೆ ಇದೇ ಈಗ ನೋಡಿ ಆಲ್ರೆಡಿ ಇದು ಮಾರ್ಚ್ ಅಂತೂ ಹೋಯಿತು, ಏಪ್ರಿಲ್ ಅಥವಾ ಮೇನಲ್ಲೇ ನೋಟಿಫಿಕೇಷನ್ ಆಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಅತಿ ತುರ್ತು ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಆ ಕಾರಣದಿಂದಾಗಿ ನೀವು ಓದುವಂಗೆ CTETಗೆ ಮತ್ತು TETಗೆ ಓದಂಗೆ ಹೋದ್ರಿ. ಜೊತೆಗೆ ಶಿಕ್ಷಕರ ನೇಮಕಾತಿ ಏನು TET ಪಾಸಾಗಿದ್ರಲ್ಲ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಇದು ಮುಂದೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇದು ಏಪ್ರಿಲ್ ಅಥವಾ ಮೇನಲ್ಲೇ ನೋಟಿಫಿಕೇಷನ್ ಆಗುತ್ತೆ. ಆದರೆ ಏನೋ ಅಚಾನಕ್ಕಾಗಿ 1 ತಿಂಗಳು 1.5 ತಿಂಗಳು ಮುಂದೆ ಹೋಯ್ತು ಅಂದರೆ ಆಗ CTET ಏನು ನೋಟಿಫಿಕೇಷನ್ ಆಯಿತು ಅಂದರೆ ಅವ್ರಿಗೆ ಒಂದು ಅವಕಾಶ ಸಿಗ್ಬೋದು. ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದಿ ಅಂತೇಳಿ ನಾನು ಅವ್ರಿಗೆ ಒಂದಷ್ಟು ಸಲಹೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಹೊರತು ಶಿಕ್ಷಕರ ನೇಮಕಾತಿ ಮುಂದೆ ಹೋಗುತ್ತಾ, ಜೂನ್ಗಾಗುತ್ತಾ, ಜುಲೈಗಾಗುತ್ತಾ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಭರವಸೆಯನ್ನು ಇಟ್ಕೊಳ್ಳಿ, ಒಂದು ವೇಳೆ ಅದೇನಾದರೂ ಅಚಾನಕ್ ಮುಂದೆ ಹೋಯಿತು ಅಂದರೆ ಅದೊಂದು ದೊಡ್ಡ ಪವಾಡ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟು ನೋಟಿಫಿಕೇಷನ್ ಖಂಡಿತವಾಗಲೂ ಏಪ್ರಿಲ್ ಮೇ ತಿಂಗಳಲ್ಲಿ ಹಾಗೇ ಆಗುತ್ತೆ. TET ಪಾಸ್ ಆದಂಥವ್ರು ಮತ್ತು ಈಗ CTET ಪಾಸ್ ಆಗುತ್ತೆ ಅನ್ನುವಂಥ ಗ್ಯಾರಂಟಿ ಇದ್ದಂಥವ್ರು PST ಮತ್ತು GPTಗೆ ಚೆನ್ನಾಗಿ ಓದ್ತಾ ಹೋಗಿ, ಯಾರೆಲ್ಲ TETಯನ್ನು CTETಯನ್ನು ಪಾಸ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡ ಆದಷ್ಟು ಹೋಪ್ ಇಟ್ಕೊಳ್ಳಿ. ಯಾಕಂದರೆ HSTRಗಂತೂ ನೀವು ಓದಿ, ಅದೇನಾಗುತ್ತೆ ಆಗಲಿ, HSTRಗೆ ಓದಿ ಮತ್ತು CTET ಬಗ್ಗೆನೂ ಕೂಡ ಹೋಪ್ ಇಟ್ಕೊಳ್ಳಿ. ಅಲ್ಲಿ ನೋಟಿಫಿಕೇಷನ್ ಆಯಿತು, ಅಚಾನಕ್ ಏನಾದರೂ 1.5 ತಿಂಗಳಲ್ಲಿ ಎಕ್ಸಾಮನ್ನು ನಡೆಸಿ ರಿಸಲ್ಟ್ ಕೂಡ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂದರೆ ಆಗ ನಿಮಗೆ ಶಿಕ್ಷಕರ ನೇಮಕಾತಿಯಲ್ಲಿ ಅವಕಾಶ ಸಿಗ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ನಾನು ಹೇಳುವಂಥದ್ದು ಏನಂದರೆ 2021, 22, 23, 24ರ CTET ನೋಟಿಫಿಕೇಷನ್ಗಳನ್ನು ನೋಡ್ತಾ ಬಂದ್ರಿ ಅಂದರೆ ಅವು ಏಪ್ರಿಲ್ ಮೇ ತಿಂಗಳಲ್ಲಿಯೇ ನೋಟಿಫಿಕೇಷನ್ ಆಗಿವೆ. ಮತ್ತು ಅದೇ ಒಂದು ಉದಾಹರಣೆಯನ್ನು ಇಟ್ಕೊಂಡು ಈ ಬಾರಿ ಮತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ ನೋಟಿಫಿಕೇಷನ್ ಆಗಬಹುದು ಅನ್ನುವಂಥ ಒಂದು ಭರವಸೆಯನ್ನು ನಾನು ನಿಮಗೆ ಕೊಡ್ತೀನಿ. ಆದರೆ 2025ರಲ್ಲಿ ಸ್ವಲ್ಪ ಕ್ಯಾಲೆಂಡರ್ನಲ್ಲಿ ವ್ಯತ್ಯಾಸ ಆಯಿತು. ಅಂದರೆ ಈ ಒಂದು CTET ತನ್ನ ಕ್ಯಾಲೆಂಡರ್ನಲ್ಲಿ ವ್ಯತ್ಯಾಸ ಮಾಡ್ಕೊತ ಅದು ಒಂದು ವರ್ಷನ ಬಿಟ್ಟರೆ ಉಳಿದಿದ್ವೆಲ್ಲವೂ ಏಪ್ರಿಲ್ ಮೇ ತಿಂಗಳಲ್ಲಿ ನೋಟಿಫಿಕೇಷನ್ಗಳು ಆಗಿವೆ. ಆ ಕಾರಣದಿಂದಾಗಿ ಅದೊಂದು ಹೋಪ್ ಇಟ್ಕೊಳ್ಳಿ. ಆದಷ್ಟು ಏನಾದರೂ CTETಯಲ್ಲಿ ಮತ್ತೊಂದು ಬಾರಿ ನಿಮಗೆ ಅವಕಾಶ ಸಿಕ್ಕರೆ ಒಳ್ಳೆಯ ಸ್ಕೋರ್ ಮಾಡಿಕೊಂಡು ಮತ್ತು ನೀವು PST GPTಗೆ ಎಕ್ಸಾಮ್ ಬರೆಯೋದಕ್ಕೆ ಅರ್ಹತೆಯನ್ನು ಪಡಿಬೋದು. ಆ ಕಾರಣದಿಂದಾಗಿ ಯಾರೆಲ್ಲ TET ಮತ್ತು CTETಯನ್ನು ಪಾಸ್ ಮಾಡ್ಕೊಂಡಿಲ್ವೋ ಅಂಥವ್ರು ಇಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಂದು ವೇಳೆ TET CTET ಎರಡೂ ಸಿಕ್ಕಿಲ್ಲ ಅಂದರು HSTR ಮಾತ್ರ ನಿಮಗೋಸ್ಕರ ಇದ್ದೇ ಇದೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. HSTRಗೆ ಚೆನ್ನಾಗಿ ಓದ್ತಾ ಹೋಗಿ. ಅಲ್ಲಿ ಸದ್ಯದ ಪ್ರಕಾರ ಇದುವರೆಗೂ ಯಾವುದೇ TET ಆಗಲಿ ಅಥವಾ PG ಆಗಲಿ ಕಂಪಲ್ಸರಿ ಮಾಡಿರ್ತಕ್ಕಂಥ ಯಾವುದೇ ನಿಯಮಗಳು ರಾಜ್ಯ ಸರ್ಕಾರದಿಂದ ಹೊರಗೆ ಬಂದಿಲ್ಲ. ಆ ಕಾರಣದಿಂದಾಗಿ ನೀವು ಓದುವಂಗೆ HSTRನ ಓದ್ಕೊತ ಹೋಗಿ. ಅಲ್ಲಿ ಏನು ಓದ್ತೀರಿ ನೀವು, ಸೈಕಾಲಜಿಯನ್ನು ಓದ್ತೀರಿ, ಕನ್ನಡ ಓದ್ತೀರಿ, ಇಂಗ್ಲೀಷ್ ಓದ್ತೀರಿ. ಸೊ ಅದೆಲ್ಲವೂ ಕೂಡ ಈ CTETಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ CTETನಲ್ಲೂ ಕನ್ನಡ ಇದೆ, ಇಂಗ್ಲೀಷ್ ಇದೆ, ಸೈಕಾಲಜಿ ಇದೆ. ಇಲ್ಲಿ HSTRಗೂ ಕೂಡ ನೀವು ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಓದ್ತೀರಿ. ಸೊ HSTRಗೆ ಪ್ರಿಪೇರ್ ಆದ್ರಿ ಅಂದರೆ ಅದರ ಅರ್ಥ CTETಗೂ ಕೂಡ ಪ್ರಿಪೇರ್ ಆದಂತೆಯೇ. ಆದರೆ ವ್ಯತ್ಯಾಸ ಏನು ಅಂದರೆ HSTRಗೆ ನೀವು ಕನ್ನಡದಲ್ಲಿ ಓದ್ಕೊತೀರಿ, ಬಟ್ ಇಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು CTET ಇಂಗ್ಲೀಷ್ನಲ್ಲಿ ಅಥವಾ ಹಿಂದಿಯಲ್ಲಿ ಇರುತ್ತೆ. ಏನೇ ಇರಲಿ, ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ಒಂದು ಅಂದರೆ ಈಗ ಒಮ್ಮೆ ಬರೆದಿದ್ದೀರಲ್ವ, ಅದ್ರ ಬಗ್ಗೆ ಒಂದು ಐಡಿಯಾ ಇದೆ. ಅದ್ರ ಬಗ್ಗೆ ಏನು ಹೆಚ್ಚಿಗೆ ಮಾತಾಡ್ತಾ ಕೂರುವಂಥ ಕೆಲಸವನ್ನು ಮಾಡೋದು ಬೇಡ. CTETಯನ್ನು ಭರವಸೆ ಇಟ್ಕೊಳ್ಳಿ. ಆಗಿಲ್ಲ ಅಂದರೆ HSTR ಅಂತ ಇದ್ದೇ ಇದೆ. ಜೊತೆಗೆ ಮುಂದೆ PG ಏನಾದರೂ ಮಾಡ್ಕೊಂಡಿದ್ದೀರಿ ಅಂದರೆ PU ಕಾಲೇಜ್ ಕೂಡ ಇದೆ. ಮತ್ತು KSET ಒಂದು ಅವಕಾಶ ಅಂತ ಸಿಗುತ್ತೆ, ಅದ್ರ ಬಗ್ಗೆ ಡೌಟ ಬೇಡ. KSET 2026 ಅಕ್ಟೋಬರ್ 11ರಂದು KSET ಎಕ್ಸಾಮ್ ನಡುತ್ತೆ. ಅದಾದ ನಂತರನೇ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗುವಂಥ ಚಾನ್ಸಸ್ ಇದೆ. ಸೊ ಅಲ್ಲಿ ಕೂಡ ಅವಕಾಶ ಇದೆ. ಯಾರೆಲ್ಲ TET CTET ಆಗಿಲ್ಲ ಅಂತೇಳಿ ನೀವು ಬೇಜಾರು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. PU ಕಾಲೇಜ್ಗೆ ಟ್ರೈ ಮಾಡಿ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಟ್ರೈ ಮಾಡಿ, ಮತ್ತು ಹೈಸ್ಕೂಲ್ ಶಿಕ್ಷಕರಾಗೋದಕ್ಕೂ ಕೂಡ ಟ್ರೈ ಮಾಡಬಹುದು ಅನ್ನುವಂಥ ಭರವಸೆಯನ್ನು ನೀಡ್ತಾ ಆದಷ್ಟು ನಿಮ್ಮ
ಅವಕಾಶಗಳು ಸಿಗಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.